ಫ್ರೆಂಡ್ಸ್, ಇವತ್ತು ನಾವು ಸಂಕ್ರಾಂತಿ ಸ್ಪೆಷಲ್ ಮಾದಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1/2 ಕಪ್ ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕು. ಗಟ್ಟಿ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇದನ್ನ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾವು ಈ ಹದಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಬಿಟ್ಟು ಇದನ್ನ ನಾನು ಒಂದು 10 to 15 ಮಿನಿಟ್ಸ್, ಒಂದು 15-20 ನಿಮಿಷನೂ ಇಟ್ಕೋಬೋದು ನೆನೆಕ್ಕೆ. ಸೊ ರವೆ ಹಾಕಿದ್ರಿಂದ ಸ್ವಲ್ಪ ನೆನೆಕಿದ್ನ ನಾವು ಒಂದು 15 ನಿಮಿಷ ರೆಸ್ಟ್ಗೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ, ಒಂದು 20 ಮಿನಿಟ್ ಆಗಿದೆ. ಸ್ವಲ್ಪ ಸಾಫ್ಟ್ ಆಗಿದೆ, ಅದು ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವು ಇದರಲ್ಲಿ 2 ಈ ಥರ ದೊಡ್ಡದಾಗಿ ಉಂಡೆ ಮಾಡ್ಕೋಬೇಕು. ಸೊ ಮಾಡ್ಕೊಂಡ್ಬಿಟ್ಟು 2 ದಪ್ಪದಾಗಿನೇ ನಾವು ಚಪಾತಿ ಥರ ರೋಲ್ ಮಾಡಿಕೊಂಡು ಅದನ್ನ ಬೇಯಿಸ್ಕೋಬೇಕು. ನಾನು ಇದನ್ನ ಈಗ 2 ಉಂಡೆ ಮಾಡ್ತಿದ್ದೀನಿ. 1.5 ಕಪ್ ರವೆ ಮತ್ತು ಹಿಟ್ಟು ಸೇರಿಸಿ 1.5 ಕಪ್ ಆಗಿತ್ತು. ಅದರಲ್ಲಿ 2 ಉಂಡೆ ಆಗುತ್ತೆ. ಸೊ ಇದನ್ನ ಈಗ ದಪ್ಪದಾಗಿ ಲಟ್ಸ್ಕೊತೀನಿ ನಾನು. ಸ್ವಲ್ಪ ಬೇಕಿದ್ರೆ ಹಿಟ್ಟು ಹಚ್ಕೊಂಡು ದಪ್ಪದಾಗಿ ಲಟ್ಸ್ಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಷ್ಟು ಲಟ್ಸ್ಕೊಂಡಿದ್ದೀನಿ. ಸ್ವಲ್ಪ ಇಷ್ಟು ದಪ್ಪ ಇರಬೇಕು. ನೀವು ಬೇಕಿದ್ರೆ ಇನ್ನೂ ದಪ್ಪದಾಗಿ ಲಟ್ಸ್ಬೇಕು. ನಾನು ಇಷ್ಟು ದಪ್ಪವಾಗಿ ಇದನ್ನ ಲಟ್ಸ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನ ಬೇಯಿಸೋಣ. ಚೆನ್ನಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದು ಸ್ವಲ್ಪ ದಪ್ಪ ಇರೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಚಪಾತಿನ ಎಲ್ಲ ಕಡೆ ಅದು ನೀಟಾಗಿ ಬೇಯಬೇಕು. ಆ ಥರ ನಾವು ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ರೊಟ್ಟಿ ದಪ್ಪ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನ ನಾವು ಲೈಕ್ ಕೈಯಿಂದಾನೇ ಬಿಸಿ ಇರುವಾಗಲೇ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಇದನ್ನ ಇಲ್ಲೇ ಸ್ವಲ್ಪ ಕಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಈ ಥರ ಅದು ದಪ್ಪ ಇರೋದ್ರಿಂದ ಚೆನ್ನಾಗಿ ಬೇಯಬೇಕಂತ ಹೇಳಿ ನಾನು ಪ್ಯಾನ್ ಮೇಲೆ ನೀಟಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ನಾನು ಬೇಯಿಸ್ತಿದ್ದೀನಿ. ಹಾಗೆ ಇದನ್ನ ಬಿಸಿ ಇರಬೇಕಾದ್ರೇ ಸ್ವಲ್ಪ ಕಟ್ ಮಾಡ್ಕೋಬೇಕು. ಇವಾಗ ಸೆಕೆಂಡ್ ರೊಟ್ಟಿನ ನಾನು ಬೇಯಿಸ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬಿಸಿ ಇರುವಾಗಲೇ ಸ್ವಲ್ಪ ಇದನ್ನ ಈ ಥರ ಪೀಸಾಗಿ ಕಟ್ ಮಾಡ್ಕೋಬೇಕು, ಎಷ್ಟಾಗತ್ತಷ್ಟು. ಆಮೇಲೆ ಇದನ್ನ ನಾವು ಗ್ರೈಂಡ್ ಮಾಡೋಣ. ಸೊ ಸ್ವಲ್ಪ ಬಿಸಿ ಇರುವಾಗಲೇ ಮಾಡಿದ್ರೆ ಅದು ಬೇಗ ಈ ಥರ ಲೈಕ್ ನಮಗೆ ಈಸಿಲಿ ಅದು ಕಟ್ ಆಗುತ್ತೆ. ಸ್ವಲ್ಪ ಆರು ಹೋಗ್ಬಿಟ್ರೆ ಮತ್ತೆ ಅದು ಸರಿ ಆಗೋದಿಲ್ಲ. ಸೊ ಸ್ವಲ್ಪ ಅದು ಬಿಸಿ ಇರುವಾಗಲೇ ಈ ಥರ ನಾವು ಕೈಯಿಂದಾನೇ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಈ ಥರ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಪಾತಿನ, ಅದನ್ನ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿನೂ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಅದು ಕೂಡ ಗ್ರೈಂಡ್ ಆಗುತ್ತೆ. ನೋಡಿ, ಈ ಥರ ನಾವು ಲೈಕ್ ಇದು ರವೆ ಥರ ಗ್ರೈಂಡ್ ಮಾಡ್ಕೋಬೇಕು. ಸೊ ತುಂಬ ಸಣ್ಣನೂ ಬೇಡ, ಈ ಥರ ಮಾಡಿಕೊಂಡು ಹಾಕ್ಕೊಡೋಣ. ಈ ಥರ ಇದ್ರಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಥರ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿ. ಇದಕ್ಕೆ ನಾವು ಮತ್ತೆ ಏನು ಮಾಡೋಣ ಅಂದರೆ, ಇದಕ್ಕೆ ಸ್ವಲ್ಪ ಹಾಕಿ ಬೆಲ್ಲನೂ ಹಾಕಿ ಮತ್ತೊಂದು ಸರ್ತಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ಸ್ವಲ್ಪ ಇದು ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಚಪಾತಿ, ಇದನ್ನ ಮತ್ತು ಇದು ಬೆಲ್ಲ ನಾನು 1.5 ಕಪ್ಗೆ 1.5 ಕಪ್ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ. ನೀವು ಸ್ವೀಟು ನಿಮ್ಗೆ ಹೇಗೆ ಬೇಕೋ ಅದ್ರ ಪ್ರಕಾರ ಅಳತೆ ತೊಗೊಳ್ಳಿ. ನಾನು 1.5 ಕಪ್ ಹಿಟ್ಟು ಕಲಸಿದೆ, ಅದಕ್ಕೆ 1 ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸೊ ಅದನ್ನ ಇದರಲ್ಲಿ ಹಾಕಿ ಒಂದು ರೌಂಡ್ ಅಂದರೆ ಎಲ್ಲ ಮಿಕ್ಸ್ ಆಗೋ ಥರ ಗ್ರೈಂಡ್ ಮಾಡ್ಕೊಂಡು ಬಂದರೆ ಆಯಿತು.
ನೋಡಿ ಫ್ರೆಂಡ್ಸ್, ಇವಾಗ ನಾವು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಅದನ್ನ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಎಳ್ಳು ಚೆನ್ನಾಗಿ ಅಂದರೆ ಲೈಟಾಗಿ ನಾನು ಗೋಲ್ಡನ್ ಬ್ರೌನ್ ಬರೋ ಥರ ರೋಸ್ಟ್ ಮಾಡಿದ್ದೀನಿ. ಅದನ್ನು ಪಾಪ್ ಆಗುತ್ತೆ, ನಿಮಗೆ ಅದು ಗೊತ್ತಾಗುತ್ತೆ ರೋಸ್ಟ್ ಆಗಿರೋದು. ಸೊ ಅದು ಹಸಿ ವಾಸನೆ ಹೋಗೋ ಥರ ನಾವು ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಕೂಡ ನಾವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ಥರ ಗಸಗಸೆ. ನೋಡಿ, ಈ ಥರ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೆ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ನೋಡಿ, ಈ ಥರ. ಈಗ 1 ಸ್ಪೂನಷ್ಟು ಸೋಂಪನ್ನ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೀನಿ. ಅಂದರೆ ಜಾಸ್ತಿ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ಅದು ರೋಸ್ಟ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲಿ ಒಂಚೂರು ಬಿಸಿ ಮಾಡ್ಕೋಬೇಕು. ಸೊ ಅವಾಗ ಅದ್ರದ್ದು ಘಮ ಜಾಸ್ತಿ ಆಗುತ್ತೆ ಸೋಂಪದು. ಸೊ ಇದನ್ನು ಕೂಡ ನಾನು ಇದೇ ಥರ ರೋಸ್ಟ್ ಮಾಡಿಕೊಂಡು ಸೈಡ್ ಇಟ್ಕೊಳ್ತೀನಿ. ಸೊ ಇವಾಗ ನೋಡಿ, ಈ ಥರ ಸ್ವಲ್ಪ ಲೈಟಾಗಿ ನಾನು ಇದನ್ನ ಸೋಂಪನ್ನು ಕೂಡ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಇದು ಶೇಂಗಾ ಕಾಳು ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಜೊತೆಗೆ ಇದು ಹುರ್ಗಡ್ಲೆ ಪುಟಾಣಿ ಅಂತ ಹೇಳ್ತೀವಿ ನಾವು, ಅದು ಕೂಡ 1 ಬೌಲಷ್ಟು ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಇದು ಒಣ ಕೊಬ್ಬರಿ ಇರುತ್ತಲ್ಲ, ಅದನ್ನ ನಾವು ಈ ಥರ ಗ್ರೇಟ್ ಮಾಡಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಅದು ಏನು ಚಪಾತಿ ಮಾಡ್ಕೊಂಡಿದ್ವಲ್ಲ ಅದನ್ನ ಗ್ರೈಂಡ್ ಮಾಡಿ ಮತ್ತು ಅದಕ್ಕೆ ಬೆಲ್ಲ ಎಲ್ಲ ಗ್ರೈಂಡ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಇವಾಗ ನಾನು ಆವಾಗಲೇ ತೋರಿಸಿದ್ನಲ್ಲ ಶೇಂಗಾ ಕಾಳನ್ನ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ನಾವು ಇದಕ್ಕೆ ಸೇರಿಸ್ಬೇಕು. ಸೊ ಹಾಗೆ 1 ಬೌಲಷ್ಟು ನಾನು ಅದು ಹುರ್ಗಡ್ಲೆ ತೊಗೊಂಡಿದ್ದೆ, ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು ಕಾಯಿ ತುರಿ ಮತ್ತು ನಾವು ಏನು ಪೌಡ್ರ್ ಮಾಡಿದ್ದು ಹುರಿದಿಟ್ಕೊಂಡಿದ್ದಂಥ ಏನು ಎಳ್ಳು ಮತ್ತು ಗಸಗಸೆ ಹಾಗೂ ಸೋಂಪು ಇದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕೈಯಿಂದ ಇದೆಲ್ಲ ಹಾಕಿ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ಬೇಕಿದ್ದರೆ ಏನು ಶುಂಠಿ ಪೌಡರ್ ಕೂಡ ಹಾಕ್ಬೋದು, ನಾನು ಹಾಕೋದಿಲ್ಲ. ಸೊ ಅದ್ರ ಬದಲಾಗಿ ನಾನು ಸೋಂಪು ಮತ್ತು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ನೋಡಿ, ನಮ್ಮ ನಾರ್ತ್ ಕರ್ನಾಟಕ ಸ್ಪೆಷಲ್ ಮಾದಲಿ, ಸಂಕ್ರಾಂತಿ ಸ್ಪೆಷಲ್ ಮಾದಲಿನೂ ರೆಡಿ ಆಯಿತು. ಇದಿಷ್ಟೇ. ನಾನು 1.5 ಕಪ್ಪು ಅಳತೆಯಲ್ಲಿ ಹಿಟ್ಟು ತೊಗೊಂಡಿದ್ದೆ, ಅದಕ್ಕೆ ನನಗೆ ಹತ್ತತ್ರ 1.5 kg ಮಾದಲಿ ರೆಡಿಯಾಗಿದೆ. ನೋಡಿ, ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಇದು ಸ್ಪೆಷಲ್ ಅಂದರೆ ತುಂಬ ಹೆಲ್ದಿನೂ ಹೌದು, ಟ್ರೆಡಿಷ್ನಲ್ ಆಗಿರೋ ಒಂದು ಸ್ವೀಟು. ಟ್ರೈ ಮಾಡಿಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.